ಬೆಳಗಾವಿಯ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ಸಾಕಷ್ಟು ರಂಗನ್ನು ಕೂಡ ಇಲ್ಲಿ ಪಡೆದುಕೊಳ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಒಂದು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಾಜಕೀಯ ಕುಟುಂಬಗಳ ಮಧ್ಯೆ ಇಲ್ಲಿ ತೀವ್ರ ಪೈಪೋಟಿ ಮತ್ತು ಗುದ್ದಾಟ ಕೂಡ ಆರಂಭ ಆಗಿರುವಂಥದ್ದು. ಇಲ್ಲಿ ನಾಯಕರಿಗಾಗಿ ದುಡಿದಂಥ ಏನು ಕಾರ್ಯಕರ್ತರ ಪರಿಸ್ಥಿತಿ ಹೇಗಿದೆ ಅಂದರೆ ಇದು ಜೈಕಾರಕ್ಕೆ ಮಾತ್ರ ಸೀಮಿತ ಮತ್ತು ನಾಯಕರ ಮನೆ ಕಾಯುವ ಕಾಯಕಕ್ಕೆ ಸೀಮಿತ ಅನ್ನೋ ಪರಿಸ್ಥಿತಿ ಕೂಡ ಬೆಳಗಾವಿಯಲ್ಲಿ ನಿರ್ಮಾಣ ಆಗಿರುವಂಥದ್ದು. ಬಹುತೇಕ ರಾಜಕೀಯ ಕುಟುಂಬಗಳು ಈಗ ಸಹಕಾರ ಕ್ಷೇತ್ರದಲ್ಲಿ ಗುದ್ದಾಟವನ್ನು ಕೂಡ ಈಗ ಪ್ರಾರಂಭಿಸಿರುವಂಥದ್ದು. ಗಮನಿಸಬೇಕಾದಂಥ ಅಂಶ ಅಂದರೆ ಈ ಒಂದು ಬೆಳಗಾವಿಯ ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯಲ್ಲಿಯೂ ಕೂಡ ಏನು ಫ್ಯಾಮಿಲಿಗಳು ಫಸ್ಟ್ ಜೊತೆಗೆ ಪಾರ್ಟಿ ನೆಕ್ಸ್ಟ್ ಅನ್ನುವ ನಿಟ್ಟಿನಲ್ಲಿ ಪರಿಸ್ಥಿತಿ ಕೂಡ ಸದ್ಯ ನಿರ್ಮಾಣ ಆಗಿರುವಂಥದ್ದು ಗಮನಿಸಬೇಕು. ಒಂದೆಡೆ ಅಂದರೆ ಜಾರಕಿಹೊಳಿ ಕುಟುಂಬದಿಂದ ಇಬ್ಬರು ಏನು ಕುಡಿಗಳು ಈ ಬಾರಿ ಸಹಕಾರ ಕ್ಷೇತ್ರಕ್ಕೆ ಎಂಟ್ರಿ ಆಗಿದ್ದಾರೆ. ಅದೇ ರೀತಿಯಾಗಿ ಹೆಬ್ಬಾಳ್ಕರ್ ಅವರ ಸಹೋದರ ಏನು ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಈಗ ಏನು ಎಂಟ್ರಿ ಆಗಿರುವಂಥದ್ದು. ಮತ್ತೊಂದೆಡೆ ಆನಂದ್ ಮಾಮ್ನಿ ಇರ್ಬೋದು, ಬಾಬಾ ಸಾಹೇಬ್ ಪಾಟೀಲ್ ಇರ್ಬೋದು, ಜೊತೆಗೆ ಹುಕ್ಕೇರಿ ಫ್ಯಾಮಿಲಿ ಇರ್ಬೋದು, ಸೌದಿ ಇರ್ಬೋದು, ಜೊತೆಗೆ ಈ ರೀತಿಯಾಗಿ ಸಹಕಾರ ರಂಗಕ್ಕೆ ಈ ಒಂದು ಫ್ಯಾಮಿಲಿಯಿಂದ ಕೂಡ ಸಾಕಷ್ಟು ನಾಯಕರು ಸಹಕಾರ ರಂಗಕ್ಕೆ ಎಂಟ್ರಿ ಆಗ್ತಿರುವಂಥದ್ದು. ಹೀಗಾಗಿ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಮೂಲೆ ಗುಂಪು ಆಗ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಬಹುತೇಕ ಪಕ್ಷಗಳಲ್ಲಿ ಇರ್ಬೋದು, ಪಾರ್ಟಿಗಳಲ್ಲಿ ಇರ್ಬೋದು, ಅಥವಾ ಈ ಸಹಕಾರ ರಂಗದಲ್ಲಿ ಯಾವುದೇ ಪಾರ್ಟಿ ಅಥವಾ ಪಕ್ಷದ ಪರವಾಗಿ ಕೆಲಸ ಮಾಡದೇ ಇದ್ದರೂ ಕೂಡ ಎಲ್ಲರೂ ಕೂಡ ಇಲ್ಲಿ ಯಾವುದೇ ಒಬ್ಬ ಕಾರ್ಯಕರ್ತನಿಗೂ ಏನು ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡುವಂಥ ಕೆಲಸಕ್ಕೆ ಯಾರೂ ಕೂಡ ಮುಂದಾಗ್ತಾ ಇಲ್ಲ. ಪ್ರಮುಖವಾಗಿ ಮಾಜಿ ಶಾಸಕರಿರ್ಬೋದು, ಮಾಜಿ ಸಂಸದರಿರ್ಬೋದು, ಅಥವಾ ಹಾಲಿ ಶಾಸಕರಿರ್ಬೋದು, ಅಥವಾ ಮಾಜಿ DCMಗಳು, ಮಾಜಿ ಮಂತ್ರಿಗಳು ಈ ಒಂದು ಡಿ.ಸಿ.ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಿದ್ರೆ ಅದರಲ್ಲೂ ಹೆಚ್ಚಾಗಿ ತಮ್ಮ ಫ್ಯಾಮಿಲಿಗೆ ಫಸ್ಟ್ ಉಳಿಕೆದವರಿಗೆ ನೆಕ್ಸ್ಟ್ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಈ ಒಂದು ಪರಿಸ್ಥಿತಿ ಬೆಳಗಾವಿಯಲ್ಲಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು ಗಮನಿಸಬೇಕು. ಹಿಂದೆ ರಾಜ ಮಹಾರಾಜರ ಪರಂಪರೆ ಏನು ಆಳ್ವಿಕೆ ಪರಂಪರೆಯನ್ನು ನೆನಪಿಸ್ತಿದೆ. ಆ ಒಂದು ಸಂದರ್ಭದಲ್ಲಿ ರಾಜ ಮಹಾರಾಜರು ತಮ್ಮ ಸಾಮ್ರಾಜ್ಯದ ಉಳಿವಿಗಾಗಿ ಅಥವಾ ತಮ್ಮ ಜನರ ರಕ್ಷಣೆಗಾಗಿ ಅಥವಾ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು 1ನೇ ಪುಲಕೇಶಿ 2ನೇ ಪುಲಕೇಶಿ ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಪರಂಪರೆಯನ್ನು ಅಥವಾ ಈ ಕುಟುಂಬ ರಾಜಕಾರಣವನ್ನು ಮುಂದುವರಿಸ್ಕೊಂಡು ಬರ್ತಾ ಇದ್ರು. ಆದರೆ ಈಗ ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡ್ಕೋಬೇಕು, ತಮ್ಮ ಸಾಮ್ರಾಜ್ಯವನ್ನು ಹೆಚ್ಚಳ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಏನು ಕುಟುಂಬಗಳ ಮಧ್ಯೆ ಸಾಕಷ್ಟು ಪೈಪೋಟಿ ಇರುವಂಥದ್ದು. ಹಾಗಾಗಿ ತಮ್ಮ ಫ್ಯಾಮಿಲಿಗಳಲ್ಲಿ ಇರುವಂಥ 1ನೇ ಪೀಳಿಗೆ ಇರ್ಬೋದು, 2ನೇ ಪೀಳಿಗೆ ಇರ್ಬೋದು, ಅಥವಾ 3ನೇ ಪೀಳಿಗೆ ಈ ರೀತಿಯಾಗಿ ಸಹಕಾರ ರಂಗ ಇರ್ಬೋದು ಅಥವಾ ರಾಜಕೀಯಕ್ಕೆ ಇಲ್ಲಿ ಎಂಟ್ರಿ ಕೊಡುವ ಮೂಲಕ ಕಾರ್ಯಕರ್ತನ ಮೂಲೆ ಗುಂಪು ಮಾಡುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಒಂದೊಂದಾಗಿ ನಾನು ಹೇಳೋದನ್ನು ನೋಡಿದ್ರೆ ಮೊದಲಿಗೆ ನಾನು ಜಾರಕಿಹೊಳಿ ಕುಟುಂಬದ ಬಗ್ಗೆ ಹೇಳೋದಾದರೆ ಮೊದಲಿಗೆ ಅವರು ಬಾಲಚಂದ್ರ ಜಾರಕಿಹೊಳಿ ಅವರು ರಾಜಕಾರಣದಲ್ಲಿದ್ದಾರೆ, ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಶಾಸಕರಿದ್ದಾರೆ, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಉಸ್ತುವಾರಿ ಸಚಿವರಿದ್ದಾರೆ, ಜೊತೆಗೆ ಪುತ್ರಿ ಸಂಸದೆ ಚಿಕ್ಕೋಡಿಯ ಲೋಕಸಭಾ ಕ್ಷೇತ್ರದ ಸಂಸದೆ ಕೂಡ ಆಗಿರುವಂಥದ್ದು. ಈಗ ಇಬ್ಬರು ಕುಡಿಗಳು ಮತ್ತೆ ಸಹಕಾರ ರಂಗಕ್ಕೆ ಎಂಟ್ರಿ ಕೊಟ್ಟಿರುವಂಥದ್ದು, 2ನೇ ಪೀಳಿಗೆ ಯಾಗಿ ಎಂಟ್ರಿ ಕೊಟ್ಟಿರುವಂಥದ್ದು. ಒಂದು ಬೆಳಗಾವಿ ತಾಲೂಕಿನಿಂದ ರಾಹುಲ್ ಜಾರಕಿಹೊಳಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ, ಇವರು ಸತೀಶ್ ಜಾರಕಿಹೊಳಿ ಅವರ ಪುತ್ರ ಆಗಿರುವಂಥದ್ದು. ಮತ್ತೊಂದೆಡೆ ಗೋಕಾಕ್ನಿಂದ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಮಾಜಿ ಸಚಿವರಾಗಿದ್ದವರು ಮತ್ತು ಪ್ರಭಾವಿ ನಾಯಕರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರ ಪುತ್ರ ಅಮರನಾಥ್ ಜಾರಕಿಹೊಳಿ ಅವರು ಕೂಡ ಈಗ ಡಿ.ಸಿ.ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ರಂಗಕ್ಕೆ ಎಂಟ್ರಿ ಆಗಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬವನ್ನು ನೋಡೋದಾದರೆ ಏನು ಸಹೋದರ MLC ಆಗಿದ್ದಾರೆ, ಜೊತೆಗೆ ಮಲ್ಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗಿದ್ದಾರೆ. ಈಗ ಮತ್ತೆ ಏನು ಡಿ.ಸಿ.ಸಿ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ, ಅಲ್ಲಿಯೂ ಕೂಡ ಅವರು ಸಹಕಾರ ರಂಗಕ್ಕೆ ಎಂಟ್ರಿ ಆಗಿರುವಂಥದ್ದು ಪ್ರಮುಖವಾಗಿ ಗಮನಿಸಬೇಕು. MLC ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಡಿ.ಸಿ.ಸಿ ಬ್ಯಾಂಕ್ಗೆ ಎಂಟ್ರಿ ಆಗಿರುವಂಥದ್ದು. ಮತ್ತೊಂದೆಡೆ ಹುಕ್ಕೇರಿಯಿಂದ ಪ್ರಕಾಶ್ ಹುಕ್ಕೇರಿ ಮಾಜಿ ಸಚಿವರು, ಜೊತೆಗೆ MLC ಆಗಿದ್ದಾರೆ, ಅವರ ಪುತ್ರ ಗಣೇಶ್ ಹುಕ್ಕೇರಿ ಶಾಸಕರಿದ್ದಾರೆ, ಅವರು ಕೂಡ ಈಗ ಸಹಕಾರ ರಂಗಕ್ಕೆ ಎಂಟ್ರಿ ಆಗಿದ್ದಾರೆ. ಅದೇ ರೀತಿಯಾಗಿ ಆನಂದ ಮಾಮನಿ, ದಿವಂಗತ ಆನಂದ ಮಾಮನಿ ಅವರ ಸಹೋದರ ಆಗಿರುವಂಥ ವಿರೂಪಾಕ್ಷ ಮಾಮನಿ ಅವರು ಕೂಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಅಲ್ಲಿ ಕುಟುಂಬ ರಾಜಕೀಯದಿಂದ ಹೊರತಾಗಿಲ್ಲ, ಅವರು ಕೂಡ ಸೌದತ್ತಿ ಕ್ಷೇತ್ರದಿಂದ ಆಯ್ಕೆ ಆಗಿರುವಂಥದ್ದು. ಮತ್ತೊಂದೆಡೆ ನಾನಾ ಸಾಹೇಬ್ ಪಾಟೀಲ್ ಅವರು ಸ್ಪರ್ಧೆಯನ್ನು ಮಾಡ್ತಿರುವಂಥದ್ದು. ನಾನಾ ಸಾಹೇಬ್ ಪಾಟೀಲ್ ಅವರು ಕಿತ್ತೂರು ಶಾಸಕ ಆಗಿರುವಂಥ ಬಾಬಾ ಸಾಹೇಬ್ ಪಾಟೀಲ್ ಅವರ ಸಹೋದರ ಆಗಿ ಈಗ ಎಂಟ್ರಿ ಕೊಡೋದಕ್ಕೆ ಸಿದ್ಧತೆಯನ್ನು ಕೂಡ ಮಾಡ್ತಿರುವಂಥದ್ದು. ಅದೇ ರೀತಿ ವಿಕ್ರಮ್ ಇನಾಮ್ದಾರ್ ಅವರು ಕೂಡ ದಿವಂಗತ
ಇನಾಮದಾರ್ ಅವರ ಪುತ್ರ ಆಗಿರುವಂಥದ್ದು DB ಇನಾಮದಾರ್ ಅವರ ಪುತ್ರ ಆಗಿರುವಂಥ ವಿಕ್ರಮ್ ಇನಾಮದಾರ್ ಅವರು ಕೂಡ ಈಗ ಕಿತ್ತೂರಿನಲ್ಲಿ ಸ್ಪರ್ಧೆಗೆ ಇಳಿದಿರುವಂಥದ್ದು. ಹೀಗಾಗಿ ಕುಟುಂಬ ರಾಜಕಾರಣವನ್ನು ಅಲ್ಲಿಯೂ ಕೂಡ ನೋಡ್ಬೋದು. ಮತ್ತೊಂದೆಡೆ ಏನು ಸೌದಿ ಇರ್ಬೋದು, ಕತ್ತಿ ಇರ್ಬೋದು, ಹೀಗೆ ರಾಮದುರ್ಗದಿಂದ ಮಲ್ಲಣ್ಣ ಯಾದವಾಡ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರು ಮಹದೇವಪ್ಪ ಯಾದವಾಡ್ ಅವರ ಸಹೋದರ ಆಗಿ ಇಲ್ಲಿ ಗುರುತಿಸಿಕೊಂಡಿರುವಂಥದ್ದು. ಹೀಗಾಗಿ ಬೆಳಗಾವಿಯಲ್ಲಿ ಪ್ರಮುಖವಾಗಿ ಬೆಳಗಾವಿ ರಾಜಕಾರಣ ಒಂದು ರೀತಿ ವಿರುದ್ಧ ದಿಕ್ಕಿನಲ್ಲಿ ನಡೆದರೂ ಕೂಡ ಇಲ್ಲಿ ಕುಟುಂಬ ರಾಜಕಾರಣ ಸಾಕಷ್ಟು ಪ್ರಾಶಸ್ತ್ಯವನ್ನು ಪಡೆದುಕೊಳ್ತಾ ಇದೆ. ಇಲ್ಲಿ ಕುಟುಂಬ ರಾಜಕಾರಣವೇ ಇಲ್ಲಿ ಮೇಲುಗೈಯನ್ನು ಸಾಧಿಸ್ತಾ ಇದೆ. ಮತ್ತು ಇಲ್ಲಿ ಜೈಕಾರವನ್ನು ಹಾಕ್ತಿದ್ದಂಥ ಪಕ್ಷ ಸಂಘಟನೆ ಮಾಡುವಂಥ ಕಾರ್ಯಕರ್ತರಾಗಲಿ, ಪಕ್ಷದ ಜನ ಆಗಲಿ, ಯಾರಿಗೂ ಕೂಡ ಇಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ. ಅವಕಾಶಗಳು ಸಿಗ್ತಾ ಇರೋದ್ರಿಂದ ಈ ರೀತಿಯಾಗಿ ಕುಟುಂಬ ರಾಜಕಾರಣದ ಏನು ಮೇಲುಗೈ ಆಗ್ತಾ ಇದೆ. ಇಲ್ಲಿ ಎಲ್ಲರೂ ಕೂಡ ಪ್ರಭಾವಿಗಳೇ ಇರುವಂಥವರಿಂದ ಸಾಮಾನ್ಯ ಕಾರ್ಯಕರ್ತರು ಬೆಳಕಿಗೆ ಬರೋದು ಹೇಗೆ, ನಾವು ಈ ಒಂದು ಸಹಕಾರ ರಂಗ ಇರ್ಬೋದು, ರಾಜಕೀಯಕ್ಕೆ ಬರೋದು ಹೇಗೆ, ಕುಟುಂಬ ಏನು 1ನೇ ಪೀಳಿಗೆ, 2ನೇ ಪೀಳಿಗೆ, 3ನೇ ಪೀಳಿಗೆ ಈ ರೀತಿಯಾಗಿ ಬಂದರೆ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶ ಸಿಗೋದಿಲ್ಲ. ಅವರು ಬರೀ ಜೈಕಾರಕ್ಕೆ ಸೀಮಿತ ಆಗ್ತಾರೆ. ಜೊತೆಗೆ ಏನು ಮನೆಯ ಬಾಗಿಲನ್ನು ಕಾಯುವಂಥ ಕಾಯಕಕ್ಕೆ ಸೀಮಿತ ಆಗ್ತಾರೆ ಕಾರ್ಯಕರ್ತರು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳು ಆಗ್ತಿರುವಂಥದ್ದು. ಮತ್ತೊಂದೆಡೆ ನೈತಿಕತೆ ಅಂದರೆ ಬೆಳಗಾವಿಯ ರಾಜಕಾರಣ ಏನು ನೈತಿಕತೆಯ ನೆಲಗಟ್ಟನ್ನು ಮೀರಿ ನಿಂತಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಯಾಕೆಂದರೆ ಒಂದು ಕಾಲದಲ್ಲಿ ದುಶ್ಮನ್ಗಳು ಇದ್ದವರು ದೋಸ್ತಿಗಳಾಗ್ತಿದ್ದಾರೆ, ದೋಸ್ತಿಗಳಿದ್ದವರು ದುಶ್ಮನ್ಗಳಾಗ್ತಿದ್ದಾರೆ. ಇದೆಲ್ಲವನ್ನು ನೋಡಿದರೆ ಇಲ್ಲಿ ತಮ್ಮ ಸಾಮ್ರಾಜ್ಯ ಮಾತ್ರ ಬೆಳಿಬೇಕು, ನಾವು ಅಷ್ಟೇ ಬೆಳಿಬೇಕು ಅನ್ನೋ ಮನಸ್ಥಿತಿ ಇಲ್ಲಿ ಬಹುತೇಕ ಎಲ್ಲ ರಾಜಕೀಯ ನಾಯಕರದು ಎದ್ದು ಕಾಣ್ತಾ ಇದೆ. ಇಲ್ಲಿ ಬೆಳಗಾವಿಯ DCC ಬ್ಯಾಂಕ್ಗೆ ಸುಮಾರು ಶತಮಾನಗಳ ಇತಿಹಾಸ ಇರುವಂಥದ್ದು. ಏನು ಬೆಳಗಾವಿಯಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಜನ ಕೂಡ ಇಲ್ಲಿ ಸದಸ್ಯರಿದ್ದಾರೆ. ರೈತರಿಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ, ಸಾಕಷ್ಟು ರೈತರಿಗೆ ಸಾಲವನ್ನು ಕೊಡುತ್ತೆ. ಹೀಗಾಗಿ ಅದರಿಂದ ಸಾಕಷ್ಟು ಏನು ಬಹುತೇಕವಾಗಿ ಇಲ್ಲಿ ಬೆಳಗಾವಿಯ DCC ಬ್ಯಾಂಕ್ನಿಂದ ಸಾಕಷ್ಟು ಜನ ಇಲ್ಲಿ ಅನುಕೂಲಸ್ಥರು ಇದ್ದಾರೆ ಮತ್ತು ಅನುಕೂಲ ಕೂಡ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಇರುವಂಥದ್ದು. ಆದರೆ ಈ ಒಂದು DCC ಬ್ಯಾಂಕ್ಗೆ ಈಗ ಕಳೆದ 2-3 ದಶಕಗಳಿಂದ ಆಗದಂಥ ಏನು ಕಸರತ್ತಿರ್ಬೋದು ಅಥವಾ ಗುದ್ದಾಟ ಇರ್ಬೋದು, ಯಾವುದೇ ರೀತಿಯಾದಂಥ ಪೈಪೋಟಿ ಆಗಿರಲಿಲ್ಲ. ಕೇವಲ ಅವಿರೋಧವಾಗಿ ಚುನಾವಣೆ ಆಗ್ತಾ ಇತ್ತು, ಬರೀ ಚುನುಮರಿಯಿಂದ ಚುನಾವಣೆ ಆಗ್ತಾ ಇತ್ತು. ಆದರೆ ಈಗ ಲಕ್ಷ ಹಣವನ್ನು ಎಣಿಸಬೇಕು, ಏನು ಹಣದ ಹೊಳೆಯನ್ನೇ ಹರಿಸಬೇಕು ಅಂತ ಪರಿಸ್ಥಿತಿ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಬಂದಿದೆಯಾ ಅನ್ನೋ ಒಂದು ಚರ್ಚೆ ಕೂಡ ಇರುವಂಥದ್ದು. ನೋಡ್ಬೋದು ಈ ಬಾರಿ ಚುನಾವಣೆ ಬೆಳಗಾವಿಗೆ ಸೀಮಿತ ಇರಬೇಕಿತ್ತು, ಆದರೆ ರಾಜಕೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಅದು ಬೆಳಗಾವಿಯ ರಾಜಕಾರಣ ಅಂದರೆ ಒಂದು ರೀತಿ ಡಿಫ್ರೆಂಟ್ ರಾಜಕಾರಣ ಬೆಳಗಾವಿ ಇರುವಂಥದ್ದು. ಅದರಲ್ಲಿ ಬೆಳಗಾವಿ ರಾಜಕಾರಣ ಬೇರೆ ಒಂದು ತೂಕ ಆದರೆ ರಾಜ್ಯ ರಾಜಕಾರಣ ಮತ್ತೊಂದು ತೂಕ ಆಗುತ್ತೆ. ಇಲ್ಲಿ ಯಾರು ಸೋಲಿಸಬೇಕು, ಯಾರು ಗೆಲ್ಲಿಸಬೇಕು ಮತ್ತು ಯಾರು ಯಾವಾಗ ಯಾರ ಕೈ ಜೋಡಿಸ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳೋದಕ್ಕಾಗಿಲ್ಲ. ಇವತ್ತು ಇದ್ದವರು ನಾಳೆ ಇರೋದಿಲ್ಲ, ನಾಳೆ ಇದ್ದವರು ಇವತ್ತು ಇರೋದಿಲ್ಲ. ಇಲ್ಲಿ ಶಿಷ್ಯ ಆದಂಥವ್ರು ಈಗ ಬದ್ಧ ವೈರಿಗಳಾಗಿದ್ದಾರೆ, ದುಶ್ಮನ್ಗಳು ದೋಸ್ತಿಗಳಾಗಿದ್ದಾರೆ. ಇದೇ ಒಂದು ಬೆಳಗಾವಿಯ ರಾಜಕಾರಣ ಮತ್ತು ಈ ಒಂದು ರಾಜಕಾರಣದಿಂದಲೇ ಇಲ್ಲಿ ಬೆಳಗಾವಿ ಸಾಕಷ್ಟು ಹೆಸರನ್ನು ಮಾಡ್ತಿರುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಸಾಮಾನ್ಯ ಕಾರ್ಯಕರ್ತರಿಗೆ ಸಿಗಬೇಕಾದಂಥ ಸವಲತ್ತುಗಳಾಗಲಿ ಅಥವಾ ಅವಕಾಶಗಳು ಸಿಗ್ತಾ ಇಲ್ಲ. ಕೇವಲ ಈ ರಾಜಕೀಯ ಕುಟುಂಬಗಳಿಗೆ, ಫ್ಯಾಮಿಲಿಗಳಿಗೆ ಸೀಮಿತ ಆಗಿರುವಂಥದ್ದು. ಈ ಒಂದು ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆಯಲ್ಲಿ ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ಕಾರ್ಯಕರ್ತರು ಒಳಗಿಂದೊಳಗೆ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಯಾವುದೇ ರೀತಿಯಾದಂಥ ಅವಕಾಶಗಳು ಸಿಗ್ತಾ ಇಲ್ಲ, ಬೆಳೆಯೋದಕ್ಕೆ ಅವಕಾಶಗಳು ಸಿಗ್ತಾ ಇಲ್ಲ. ಒಂದು ವೇಳೆ ನಾವು ಬೆಳಿಬೇಕಂದ್ರೂ ಈ ರೀತಿಯಾಗಿ ಸಹಕಾರ ರಂಗ ಇರ್ಬೋದು ಅಥವಾ ಯಾವುದೇ ರೂಪದಲ್ಲಿ ಏನು ರಾಜಕೀಯಕ್ಕೆ ಎಂಟ್ರಿ ಕೊಡಬೇಕು ಅನ್ನೋ ಅವಕಾಶಗಳು ಯಾವುದೂ ಸಿಗ್ತಾ ಇಲ್ಲ. ಕೇವಲ ಈ ರಾಜಕೀಯ ಕುಟುಂಬಗಳಿಗೆ, ಮಕ್ಕಳಿಗೆ ಅಥವಾ ಈ ರೀತಿಯಾಗಿ ಅವಕಾಶ ಸಿಕ್ಕರೆ ನಮ್ಮ ಬೆಳವಣಿಗೆ ಹೇಗೆ, ನಾವು ಬರೀ ಜೈಕಾರವನ್ನು ಮಾತ್ರ ಹಾಕಬೇಕಾ ಮತ್ತು ಮನೆಯನ್ನು ಮಾತ್ರ ಕಾಯಬೇಕಾ ಅನ್ನೋ ಪ್ರಶ್ನೆಯನ್ನು ಬೆಳಗಾವಿಯ ಕಾರ್ಯಕರ್ತರದ್ದು ಕಾಡ್ತಾ ಇರುವಂಥದ್ದು ಗಮನಿಸ್ಬೋದು. ಬಹುತೇಕ ಬೆಳಗಾವಿಯಲ್ಲಿ ಏನು DCC ಬ್ಯಾಂಕ್ ಚುನಾವಣೆ ಅಂದರೆ ಸಹಕಾರ ರಂಗಕ್ಕೂ ಕೂಡ ಈ ಒಂದು ಏನು ಫ್ಯಾಮಿಲಿ ಪಾಲಿಟಿಕ್ಸ್ ಬಂದು ನಿಂತಿರುವಂಥದ್ದು. ಮುಂಚೆ ಏನು ರಾಜ್ಯ ರಾಜಕಾರಣ ಇರ್ಬೋದು ಅಥವಾ MLA MP ಇಲೆಕ್ಷನ್ಗಳಿಗೆ ಸೀಮಿತ ಆದಂಥ ಈ ಒಂದು ಏನು ಫ್ಯಾಮಿಲಿ ಪಾಲಿಟಿಕ್ಸ್ ಈಗ ಸಹಕಾರ ರಂಗಕ್ಕೂ ಎಂಟ್ರಿ ಆಗಿರುವಂಥದ್ದು. ಹಾಗಾಗಿ ಕಾರ್ಯಕರ್ತರು ಒಂದು ಕಡೆ ಒತ್ತಾಯವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಏನು ನಮಗೆ ಅವಕಾಶಗಳು ಸಿಗಬೇಕು, ಇಲ್ಲಿ ಫ್ಯಾಮಿಲಿ ಅಂತ ಹೋದರೆ ಕಾರ್ಯಕರ್ತರ ಪರಿಸ್ಥಿತಿ ಏನು ಅನ್ನೋ ನಿಟ್ಟಿನಲ್ಲಿ ಏನು ಪ್ರಶ್ನೆಯನ್ನು ಮಾಡುವಂಥ ಪರಿಸ್ಥಿತಿ ಇದೆ. ಆದರೆ ಯಾರನ್ನು ಪ್ರಶ್ನೆ ಮಾಡಿದಂಥ
ಪರಿಸ್ಥಿತಿ ಕೂಡ ಕಾರ್ಯಕರ್ತರು ಇರುವಂಥದ್ದು. ಹಾಗಾಗಿ ಬೆಳಗಾವಿಯ ಏನು ಈ ದೊಡ್ಡ ದೊಡ್ಡ ನಾಯಕರು, ಪ್ರಭಾವಿ ಸಚಿವರು, ಪ್ರಭಾವಿ ನಾಯಕರು, ಜೊತೆಗೆ ಪ್ರಭಾವಿ ಶಾಸಕರು, ಮಂತ್ರಿಗಳು ತಮ್ಮ ಏನು ಫ್ಯಾಮಿಲಿ ಪಾಲಿಟಿಕ್ಸನ್ನು ಬಿಡಬೇಕು. ಈ ಏನಿದು 1ನೇ ಪುಲಕೇಶಿ 2ನೇ ಪುಲಕೇಶಿ ಅನ್ನೋ ನಿಟ್ಟಿನಲ್ಲಿ ರಾಜ ಮಹಾರಾಜರ ಕಾಲದ ಆಡಳಿತ ಏನಿತ್ತು ಆ ಒಂದು ಕಾಲದಲ್ಲಿ ಅವರು ಏನು ವಿರೋಧಿಗಳನ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಕಟ್ಕೋತಿದ್ರು. ಆದರೆ ಈಗ ಹಾಗಿಲ್ಲ, ಆ ಪರಿಸ್ಥಿತಿ ಇಲ್ಲ. ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ಗೆ ಸಾಕಷ್ಟು ಒತ್ತನ್ನು ಕೊಡ್ತಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಈ ಬಾರಿ DCC ಬ್ಯಾಂಕ್ ಚುನಾವಣೆ ದಿನದಿಂದ ದಿನಕ್ಕೆ ರೋಚಕತೆಯನ್ನು ಪಡೆದುಕೊಳ್ತದೆ. ಇನ್ನು 19 ಸ್ಥಾನಗಳಲ್ಲಿ ಈಗಾಗಲೇ ಏನು 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆ ಆಗಿರುವಂಥದ್ದು. ಇನ್ನು ಕೇವಲ ಉಳಿದಿರುವಂತಹ 7 ಸ್ಥಾನಗಳಲ್ಲಿ ತೀವ್ರ ಜಿದ್ದಾಜಿದ್ದಿ ಇರುವಂಥದ್ದು. ಒಂದು ಕಡೆ ಜಾರಕಿಹೊಳಿ ಬಣ ಇರ್ಬೋದು, ಮತ್ತೊಂದು ಕಡೆ ಕತ್ತಿ ಸೌದಿ ಬಣದವರು ಜಾರಕಿಹೊಳಿ ವಿರುದ್ಧ ರಣತಂತ್ರವನ್ನು ಮಾಡ್ತಿದ್ದಾರೆ. ಅವರ ವಿರುದ್ಧ ಕೂಡ ಈಗ ಜಾರಕಿಹೊಳಿ ಬ್ರದರ್ಸ್ ಕೂಡ ಸಾಕಷ್ಟು ರಣತಂತ್ರವನ್ನು ಮಾಡ್ತಿರುವಂಥದ್ದು. ಒಟ್ಟಾರೆ ದಿನದಿಂದ ದಿನಕ್ಕೆ ಬೆಳಗಾವಿಯ DCC ಬ್ಯಾಂಕ್ ರಣ ರೋಚಕತೆಯನ್ನು ಪಡೆದುಕೊಳ್ತದೆ. 19ನೇ ತಾರೀಕಿಗೆ ಏನು ರಿಸಲ್ಟ್ ಏನಾಗುತ್ತೆ ಆ ಒಂದು ರಿಸಲ್ಟ್ ಮೇಲೆ ಮತ್ತೊಂದು ರೀತಿ ಸಮೀಕರಣ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗ್ತಿರುವಂಥದ್ದು ಗಮನಿಸಬಹುದು. 19ನೇ ತಾರೀಕಿಗೆ 7ಕ್ಕೆ 7 ಏನಾದರೂ ಸೌದಿ ಬಣದವ್ರು ಗೆದ್ರೆ ಅಲ್ಲಿ ರಾಜಕೀಯ ಸಮೀಕರಣ ಬದಲಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಆಗುತ್ತೆ. ಆದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅವಕಾಶವನ್ನು ಕೊಡೋದಿಲ್ಲ, ನಾವೇ ಗೆಲ್ತೇವೆ ಅನ್ನೋ ನಿಟ್ಟಿನಲ್ಲಿ ಭರವಸೆಯನ್ನು ಜಾರಕಿಹೊಳಿ ಬ್ರದರ್ಸ್ ಕೂಡ ಮಾಡ್ತಿರುವಂಥದ್ದು.